ಪರಪ್ಪನ ಅಗ್ರಹಾರದಲ್ಲಿ ಆರೋಪಿಗಳಿಗೆ ಅಪರಾಧಿಗಳಿಗೆ ರಾಜ್ಯಾತಿಥ್ಯ ಸಿಗ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪಕ್ಕೆ ಬ್ರೇಕ್ ಬೀಳ್ತಾನೆ ಇಲ್ಲ. ಈಗ ಮತ್ತೊಂದು ಅಂತಹದ್ದೇ ವಿಡಿಯೋ ಬೆಳಕಿಗೆ ಬಂದಿದ್ದು ಪರಪ್ಪನ ಅಗ್ರಹಾರ ಜೈಲ ಅಥವಾ ರೆಸಾರ್ಟ್ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಸೆಂಟ್ರಲ್ ಜೈಲಿನಲ್ಲಿ ಉಮೇಶ್ ರೆಡ್ಡಿ ಒಬ್ಬ ರೇಪಿಸ್ಟು ಹೇಗಿದಾನು ಗೊತ್ತಾ? ಆತನ ಐಷಾರಾಮಿ ಜೀವನ ನೋಡಿದ್ರೆ ಎಂಥವರು ಕೂಡ ಮರಗುತ್ತಾರೆ. ಜೈಲಿನಿಂದ ಹೊರಗಡೆ ಇರುವಂಥವರನ್ನು ಕೂಡ ನಾಚಿಸುವಂತಹ ಜೀವನ ಬದುಕ್ತಾ ಇದ್ದಾನೆ. ಸೀರಿಯಲ್ ರೇಪಿಸ್ಟ್ಗೆ ಕೊಟ್ಟಿರುವಂತಹ ಸವಲತ್ತುಗಳನ್ನು ನೋಡಿದ್ರೆ ಎಲ್ಲರೂ ಕೂಡ ಹುಬ್ಬೇರಿಸ್ಕೊಳ್ತಾರೆ. ಸಾಲು ಸಾಲು ವಿವಾದಗಳ ಬಳಿಕವೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ವಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. TV5 ಕನ್ನಡದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬ್ಯಾಕ್ ಟು ಬ್ಯಾಕ್ ಅಧಿಕಾರಿಗಳಿಗೆ ಎಷ್ಟೇ ಚಾಟಿ ಬೀಸಿದ್ರೂ ಕೂಡ ಈವರೆಗೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ಜೈಲಾಧಿಕಾರಿಗಳ ಭ್ರಷ್ಟಾಚಾರ, ಜೈಲಾಧಿಕಾರಿಗಳು ಈಗ ನಡೆದುಕೊಳ್ತಾ ಇರುವಂತಹ ರೀತಿ, ಇದನ್ನೆಲ್ಲ ನೋಡಿದ್ರೆ ಇವರು ಜೈಲಾಧಿಕಾರಿಗಳ ಅಥವಾ ರೆಸಾರ್ಟ್ನ ಸಿಬ್ಬಂದಿಗಳ ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಇನ್ನು ಈ ಒಂದು ವಿಚಾರ ಕೋರ್ಟ್ ಮೆಟ್ಟಿಲು ಕೂಡ ಏರಿತ್ತು. ಕೋರ್ಟು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲು ಮಾಡಿಕೊಳ್ತು, ತನಿಖೆಗೂ ಕೂಡ ಮುಂದಾಯಿತು. ತನಿಖೆ ಮಾಡಿದ ಬಳಿಕ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳತ್ತೆ ಅಂತ ಅಂದುಕೊಂಡಿದ್ವಿ. ಆದರೆ ಈಗಿನ ಪರಿಸ್ಥಿತಿಯನ್ನು ನೋಡಿದ್ರೆ ಎಂಥವರು ಕೂಡ ಬೆಚ್ಚಿ ಬೀಳುತ್ತಾರೆ. ಇದನ್ನು ನೋಡಿದ್ರೆ ಅಪರಾಧಿಗಳಿಗೆ ಯಾವುದೇ ಭಯನೇ ಇಲ್ಲದಂತಾಗ್ತಾ ಇದೆ. ಕೇಂದ್ರ ಕಾರಾಗೃಹದಲ್ಲಿ ರೇಪಿಸ್ಟ್ ಉಮೇಶ್ ರೆಡ್ಡಿಗೆ ರಾಜ್ಯಾತಿಥ್ಯ ಸಿಗ್ತಾ ಇದೆ. ನಟೋರಿಯಸ್ ಉಮೇಶ್ ರೆಡ್ಡಿಗೆ ಒಂದಲ್ಲ 4 ಹಾಸಿಗೆಗಳನ್ನು ಕೊಡಲಾಗಿದೆ. ಉಮೇಶ್ ರೆಡ್ಡಿ ಇರುವಂತಹ ಸೆಲ್ನಲ್ಲಿ ಏನು ಕಿಟಕಿ ಹಾಕಲಾಗಿದೆ, ಆ ಕಿಟಕಿಗೆ ಕರ್ಟನ್ ಕೂಡ ಇದೆ. ಈ ಒಂದು ಫೆಸಿಲಿಟಿ ಹೊರಗಡೆ ಇರುವಂತಹ ಜನ ಏನಿದ್ದಾರೆ ಅವ್ರಿಗೂ ಕೂಡ ಇರೋದಿಲ್ಲ. ಅನೇಕ ಮನೆಗಳಿಗೆ ಕಿಟಕಿಗಳಿಗೆ ಕರ್ಟನ್ನೇ ಇರೋದಿಲ್ಲ. ಆದರೆ ಜೈಲಿನಲ್ಲಿ ಇರುವಂತಹ ಒಬ್ಬ ಅಪರಾಧಿ, ಆತನ ಜೈಲಿನ ಸೆಲ್ ಏನಿದೆ, ಆ ಸೆಲ್ಲಿನ ಕಿಟಕಿಗೆ ಕರ್ಟನ್ ಇದೆ ಅಂತಂದರೆ ಜನ ಬೆಚ್ಚಿ ಬೀಳುತ್ತಾರೆ. ಅದೇ ಜೈಲಿನಲ್ಲಿ ಆಂಡ್ರಾಯ್ಡ್ ಮೊಬೈಲನ್ನು ಬಳಕೆ ಮಾಡ್ತಾ ಇದ್ದಾನೆ ಈ ಆರೋಪಿ. ಮೊಬೈಲನ್ನು ಬಳಕೆ ಮಾಡ್ತಾ ಇದ್ದಾನೆ ಉಮೇಶ್ ರೆಡ್ಡಿ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ರಾಜಾರೋಷವಾಗಿ ಫೋನ್ ಮಾಡಿಕೊಂಡು ಮಾತನಾಡ್ತಾ ಇದ್ದಾನೆ. ತನಗೇನು ಬೇಕು ಅದನ್ನು ತಿನ್ಕೊಂಡು ಉಣ್ಕೊಂಡು ಆರಾಮಾಗಿದ್ದಾನೆ. ಇದು ಜೈಲ ಅಥವಾ ಮಾವನ ಮನೆನ ಅಥವಾ ರೆಸಾರ್ಟ, ಇದು ಯಾವುದೂ ಕೂಡ ಗೊತ್ತಾಗದೆ ಜನ ತಲೆ ಕೆರೆದುಕೊಳ್ತಾ ಇದ್ದಾರೆ. ಇನ್ನು ಸಜಾ ಬ್ಯಾರಕ್ನಲ್ಲಿ TV ಕೂಡ ಇಟ್ಟಿದ್ದಾರೆ ಅಧಿಕಾರಿಗಳು. 2 ಆಂಡ್ರಾಯ್ಡ್ ಫೋನ್ಗಳನ್ನು ಆತ ಬಳಕೆ ಮಾಡ್ತಾ ಇದ್ದಾನಂತೆ. ಒಂದು ಮೊಬೈಲ್ ಫೋನ್ ಕೂಡ ಇದೆ, ಕೀಪ್ಯಾಡ್ ಮೊಬೈಲ್ ಕೂಡ ಬಳಕೆ ಮಾಡ್ತಾ ಇದ್ದಾನೆ. ಜೊತೆಗೆ ಸೆಲ್ನಲ್ಲಿ TV ವ್ಯವಸ್ಥೆ ಕೂಡ ಅಧಿಕಾರಿಗಳು ಮಾಡಿದ್ದಾರೆ. ಹೀಗಾಗಿ ಇದು ಜೈಲ ಅಥವಾ ರೆಸಾರ್ಟ ಅಥವಾ ಮಾವನ ಮನೆಗೆ ಬೀಗತನಕ್ಕೆ ಬಂದಿದ್ದಾರಾ ಅನ್ನುವಂತಹ ಒಂದು ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು. ಈ ರೀತಿಯಾದಂತಹ ಘಟನೆಗಳು ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇರೋದ್ರಿಂದಾಗಿ ಇಲ್ಲಿ ಏನಾಗುತ್ತೆ, ಯಾರು ಅಪರಾಧಿಗಳಿದ್ದಾರೆ, ಯಾರು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂಥವರ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಏನಪ್ಪ ಭಾಳ ಅಂದರೆ ಸ್ವಲ್ಪ ದಿನ ಜೈಲಲ್ಲಿ ಇರ್ತೀವಿ, ಅದಾದ ನಂತರ ವಾಪಸ್ ಬಂದುಬಿಡ್ತೀವಿ. ಜೈಲಲ್ಲಿ ಎಲ್ಲನೂ ಕೂಡ ಸಿಗುತ್ತೆ, ಮೊಬೈಲು, TV, ಮತ್ತೊಂದು ಮಗದೊಂದು, ಬಿರಿಯಾನಿ, ಏನು ಬೇಕು ಎಲ್ಲ ಸಿಗತ್ತೆ ಅಂತ ಅವರ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಮತ್ತೊಂದೆಡೆ ಯಾರು ಬಲಿಪಶುಗಳಾಗಿದ್ದಾರೆ, ಯಾರು ಇವರಿಂದ ದೌರ್ಜನ್ಯಕ್ಕೆ ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ ಅಂಥವರ ಒಂದು ಆತ್ಮಸ್ಥೈರ್ಯ ಕುಗ್ಗಿ ಹೋಗುತ್ತೆ. ಇವರ ವಿರುದ್ಧ ಧ್ವನಿ ಎತ್ತೋದಕ್ಕೂ ಕೂಡ ಭಯ ಬೀಳುವಂತಹ ವಾತಾವರಣ ಸೃಷ್ಟಿಯಾಗುತ್ತೆ. ಹೀಗಾಗಿ ಸಚಿವರು ಏನು ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ಹೋಮ್ ಮಿನಿಸ್ಟರ್ ಬಗ್ಗೆಯೂ ಕೂಡ ಸಾಕಷ್ಟು ಪ್ರಶ್ನೆಗಳು ಎದುರಾಗುತ್ತೆ. ಸಚಿವರು ಏನು ಮಾಡ್ತಾ ಇದ್ದಾರೆ, ಈ ಬಗ್ಗೆ ಯಾವ ಕ್ರಮ ಕೈಗೊಳ್ತಾ ಇದ್ದಾರೆ, ಕೇವಲ ಒಂದಿಬ್ಬರನ್ನು ಸಸ್ಪೆಂಡ್ ಮಾಡಿಬಿಟ್ಟು ಅಥವಾ ಟ್ರಾನ್ಸ್ಫರ್ ಮಾಡಿಬಿಟ್ಟು ಕೈ ತೊಳೆದುಕೊಳ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಾಗುತ್ತೆ. ಜೊತೆಗೆ ಜೈಲಾಧಿಕಾರಿಗಳಿಗೆ ಎಷ್ಟೇ ಛೀಮಾರಿ ಹಾಕಿದ್ರು, ಎಷ್ಟೇ ಸಸ್ಪೆಂಡ್ ಮಾಡಿದ್ರು, ಟ್ರಾನ್ಸ್ಫರ್ ಮಾಡಿದ್ರು, ಅವರ ಚರ್ಮಕ್ಕೆ ಯಾವುದು ಹತ್ತೋದೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇರುವಂಥದ್ದು. ಏನಿಲ್ಲ, ಸುಮ್ಮನೆ ಒಂದು ನಿಮ್ಗೇನು ಪ್ರಾಬ್ಲಮ್ ಇಲ್ಲ, ಏನಿಲ್ಲ, ಸುಮ್ಮನೆ ಒಂದು ಕೊರಿತಾ ಇದ್ದೀನಿ. ಈಗ ಲಾಯರ್ಗೆ ಯಾರು ಮಾತಾಡೋ ಸಂಬಂಧ
ಏನ್ ಪ್ರಾಬ್ಲಮ್ ಏನು ಏನಿಲ್ಲ ಸುಮ್ಮನೆ ಒಂದು ಬರೀತಾ ಇದ್ದೀನಿ ಈಗ ಲಾಯರ್ಗೆ ಯಾರಾದ್ರು ಮಾತಾಡಿ ಸಮಾಧಾನ ಮಾಡಿದ್ರೆ ಸಾಕು. ಏನ್ ಪ್ರಾಬ್ಲಮ್ ಏನು ಏನಿಲ್ಲ ಸುಮ್ಮನೆ ಒಂದು ಬರೀತಾ ಇದ್ದೀನಿ ಈಗ ಲಾಯರ್ಗೆ ಯಾರಾದ್ರು ಮಾತಾಡಿ ಸಮಾಧಾನ ಮಾಡಿದ್ರೆ ಸಾಕು. ಏನ್ ಪ್ರಾಬ್ಲಮ್ ಏನು ಏನಿಲ್ಲ ಸುಮ್ಮನೆ ಒಂದು ಬರೀತಾ ಇದ್ದೀನಿ ಈಗ ಲಾಯರ್ಗೆ ಯಾರಾದ್ರು ಮಾತಾಡಿ ಸಮಾಧಾನ